ಸಿದ್ದರಾಮೇಶ್ವರ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಎನ್ನ ಆರಾಧ್ಯ ದೈವರಾದ ಶ್ರೀ ಸದ್ಗುರು ಶಿವಯ್ಯಪ್ಪಾಜಿಯವರ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಮಾತೃ ಹೃದಯವೂ ಆದ ಕರುಣಾಮಯವೂ ಆದ ಶಕ್ತಿ ಅವತಾರವೇ ಆದ ಮಾತೋಶ್ರೀ ಮಹಾದೇವಿ ಅಮ್ಮನವರ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಶಾಂತಿ ನಿಧಿಯೇ ಆದ ಶ್ರೀ ಸದ್ಗುರು ಸಂಗಮೇಶ್ವರ ಅಪ್ಪಾಜಿಯವರ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಈ ಕ್ಷೇತ್ರದ ಅಧಿದೇವತೆಯಾದ ಮಾರುತೇಶನಲ್ಲಿ ಹಣೆಮನೆಯುತ್ತಾ ಈ ಬ್ರಹ್ಮ ವೇದಿಕೆಯ ಮೇಲೆ ಆಸೀನರಾಗಿರುವ ಪಡದಯ್ಯ ಮಹಾಸ್ವಾಮಿಯವರಿಗೂ ನಮಸ್ಕರಿಸುತ್ತಾ ವಿರೂಪಾಕ್ಷಯ್ಯ ಮಹಾಸ್ವಾಮಿಯವರಿಗೂ ನಮಸ್ಕರಿಸುತ್ತಾ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ವೇದ ಬೋಧಕರೂ ಆದ ವಯೋವೃದ್ಧರೂ ಆದ ನನ್ನ ಜ್ಞಾನ ಗುರುಗಳಾದ ಆನಂದ ಶಾಸ್ತ್ರಿ ಅಪ್ಪಾಜಿಯವರ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಕಮಿಟಿಯವರಿಗೂ ಮತ್ತು ಸಂಚಾಲಕರಿಗೂ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಪುಣ್ಯಮಯ ಬಬಲಾದಿಯ ಚರಿತ್ರೆಯನ್ನು ಆಲಿಸಿ ಧನ್ಯರಾಗಲು ಆಗಮಿಸಿದ ಎಲ್ಲ ಶಿವಶರಣೆಯರೇ ಮತ್ತು ಮುದ್ದು ಬಾಲಕ ಬಾಲಕಿಯರೇ ನಿಮಗೂ ನನ್ನ ಅನಂತ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಶಿವ ಸ್ವರೂಪಿಗಳು ಇವತ್ತಿನ ವಿಷಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಇವತ್ತಿನ ವಿಷಯ ಅಪ್ಪಾಜಿ ಅವರು ಎಲ್ಲಿಗೆ ಅದಾರಂದ್ರ ಸದಾಶಿವಪ್ಪನವರು ಸಂಚಾರ ಮಾಡುತ್ತಾ ಮಾಡುತ್ತಾ ಅವರು ಎಲ್ಲಿಗೆ ಬಂದಾರಂದ್ರೆ ಜಮಖಂಡಿಗೆ ಬಂದಾರ. ಜಮಖಂಡಿ ಒಳಗೆ ಬಂದಾಗ ಅಲ್ಲಿದ್ದಂತ ಭಕ್ತರೆಲ್ಲರೂ ಸದಾಶಿವ ಅಪ್ಪನವರ ದರ್ಶನವನ್ನ ತಗೊಂಡಾರ. ಅವ್ರು ಏನ್ ಮಾಡ್ಯಾರಂದ್ರ ಅಲ್ಲಿ ಅವರಿಗೆ ಪ್ರಸಾದದ ವ್ಯವಸ್ಥೆ ಮಾಡ್ಯಾರ. ಯಪ್ಪ ನೀವು ಇವತ್ತು ಇಲ್ಲಿ ಪ್ರಸಾದ ಮಾಡಬೇಕು ಅಂತ ಗುರುಗಳಿಗೆ ಕೇಳ್ಕೊಂಡಾರ ಸದಾಶಿವಪ್ಪನವರಿಗೆ. ಅವಾಗ ಅವರು ಏನ್ ಹೇಳ್ತಾರಂದ್ರ ನೋಡಪ್ಪ ನಾನು ಇಲ್ಲಿ ಪ್ರಸಾದ ತಗೊಳ್ಳಂಗಿಲ್ಲ, ಅಲ್ಲಿ ರೇಣುಕಾ ಗುಡಿ ಅಂದ್ರೆ ದೇವಸ್ಥಾನ ಅದಲ್ಲ, ನಾ ಅಲ್ಲಿ ಆ ಅಂಗಳದೊಳಗೆ ನಾ ಪ್ರಸಾದ ತಗೋತೀನಿ, ನನಗೆ ಅಲ್ಲಿ ವ್ಯವಸ್ಥೆ ಮಾಡಂತೇಳಿ ಸದಾಶಿವಪ್ಪನವರು ಭಕ್ತರಿಗೆ ಹೇಳ್ಯಾರ. ಅವಾಗ ಅವರು ಅಲ್ಲಿ ರೇಣುಕಾ ಗುಡಿ ದೇವಸ್ಥಾನದ ಮುಂದೆ ಅವರು ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಅಲ್ಲಿ ರಸ್ತೆಯೊಳಗೆ ರೋಡಿನೊಳಗ ಅಪ್ಪಾಜಿ ಅವರು ಸದಾಶಿವಪ್ಪನವರು ಅವತ್ತಿನ ದಿವಸ ಪ್ರಸಾದ ಮಾಡಕ ರೋಡಿನೊಳಗೆ ಕೂತ ರಸ್ತೆಯೊಳಗೆ. ಅಲ್ಲಿ ಏನಂತಂದ್ರ ರಾಜ ಬರಕತ್ತಿದ್ದ, ಅದೇ ರೋಡ್ ರಸ್ತೆಯೊಳಗೆ ರಾಜ ಬರಕತ್ತಿದ್ದ. ಅವ್ರ ಮುಂದ ಆ ರಾಜನ ಸೇವಕರು ಇಬ್ರು ಅವ್ರು ಏನ್ ಮಾಡ್ತಾರಂದ್ರ ಎಲ್ಲಾರು ಸರಿ ರೀ ಬೋಳಾಗ್ರಿ ರಾಜ ಬರಕತ್ತಾರ ಬೋಳಾಗ್ರಿ ಅನ್ಕೊಂತ ಬರಕತ್ತಿದ್ರು. ಮುಂದೆ ಇವರು ಸದಾಶಿವಪ್ಪನವರಲ್ಲಿ ಪ್ರಸಾದ ಮಾಡಕತ್ತಿದ್ರು. ಅದನ್ನ ನೋಡಿ ಅವ್ರು ಏನ್ ಮಾಡಿದ್ರು ಅವ್ರ ಅಂಜಿ ಹಿಂದೆ ಸರದ ಅಷ್ಟ ನಿಂತವ್ರು. ಯಾಕಂದ್ರ ಕೆಲವರು ಬಾಯಿಗೆ ಕೇಳಿದವು ಇವ್ರು ಲೀಲಾಪುರುಷರದಾರ ಮತ್ತೆ ಇವ್ರ ಬಾಯಿ ಭಾಳ ಇದು ಅದ. ಹಾಗಾಗಿ ಅವ್ರು ಹೆದರಿ ಹಿಂದಕ್ಕೆ ಸರದ ನಿಂತು ಅಲ್ಲಿಗೆ ಆ ರಾಜನೇ ಬಂದ. ರಾಜ ಬಂದ ಸದಾಶಿವಪ್ಪನವರಿಗೆ ಬಾಯಿಗೆ ಬಂದಾಗ ಬಯಕತ್ತಿದ್ರು. ಇದೇ ಸ್ವಾಮಿ ಹುಡುಕ ಹಿಂಗಾತ ಹುಡುಕ ಸ್ವಾಮಿ, ಇಲ್ಲಿ ರೋಡಿನಾಗ ಯಾರ ಊಟವಂತರು ಪ್ರಸಾದ ಮಾಡ್ತಾರೇನು, ಹಿಂಗಾತ ಬಾಯಿಗೆ ಬಂದಾಗ ಸದಾಶಿವಪ್ಪನವರಿಗೆ ಆ ರಾಜ ಬಯಕತ್ತಿದ್ರು. ಅವರು ಬೇಯಿಸ್ಕೊಂಡು ಮುಂದೆ ಏನೊಂದು ಮಾತು ಹೇಳಿದ್ರು ರಾಜ. ಏನ್ ಹೇಳಿದ್ರಂದ್ರ, ಹೌದಪ್ಪ ನಾ ರಸ್ತೆ ಒಳಗೆ ಊಟ ಪ್ರಸಾದ ಮಾಡಕತ್ತೀನಿ, ನಿನಗೂ ಒಂದು ದಿನ ಇದೇ ಪರಿಸ್ಥಿತಿ ಬರ್ತಕ್ಕಂತೇಳಿ ಸದಾಶಿವಪ್ಪನವರು ಅವತ್ತಿನ ದಿವಸ ರಾಜಾಗ ಶಾಪವನ್ನು ಪಡ್ಬಿಟ್ರಂತವ್ರು. ಯಾಕಂದ್ರ ಮುಂದ ಇದೇ ವಿಷಯವನ್ನ ಅಪ್ಪಾಜಿ ಅವ್ರು ಹೇಳ್ತಾರೆ. ಯಾಕಂದ್ರೆ ನನ್ನ ವಿಷಯಕ್ಕೆ ಬರ್ತೀನಿ ಸ್ವಲ್ಪ. ಇಲ್ಲಿ ನಾವು ಗುರುವಿಗೆ
ಹೌದು, ಪರಮಾತ್ಮ ಸ್ವರೂಪರೇ ಅದ. ಅವರಿಗೆ ನಾವು ನಿಂದಿಸಬಾರದು, ವಂದಿಸಬೇಕು. ಇಲ್ಲಿ ಮುಂದ ಏನಾಗ್ತಂದ್ರ ಈಗ ಗುರು ಯಾರು ನೋಡ್ತಿರ್ತಾರಂದ್ರ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ. ಇದರ ಅರ್ಥವನ್ನ ನಾನು ಇವತ್ತು ನಿಮಗ ದೃಷ್ಟಾಂತ ಕೊಟ್ಟು ಹೇಳ್ತೀನಿ. ಬರೀ ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋದು ಬರೀ ಮಂತ್ರ ಅಷ್ಟ ಕೇಳಿರ್ತೀವಿ, ಇದರ ಅರ್ಥ ನಿಮಗೆ ಗೊತ್ತಿಲ್ಲ. ಸ್ವಲ್ಪ ನಾ ಇವತ್ತು ತಿಳಿಸಾಕ ಪ್ರಯತ್ನ ಪಡ್ತೀನಿ. ಏನಪ್ಪಾ ಅಂದ್ರ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ ಅಂತ ಗುರು ಶಿಷ್ಯರಿರ್ತಾರೆ. ಅವ ಶಿಷ್ಯ ಗುರುವಿನ ಸೇವೆಯನ್ನ ಮನಮುಟ್ಟುವಾಗಿ ಮಾಡ್ತಿರ್ತಾನೆ. ಬಹಳ ಶ್ರದ್ಧಾ ಭಕ್ತಿ ಇರ್ತಾನೆ ಗುರುವಿನ ಮೇಲೆ. ಅಂದ್ರೇನು? ಶ್ರದ್ಧಾವಾನ್ ಲಭತೆ ಜ್ಞಾನ. ಯಾರು ಶ್ರದ್ಧೆಯಿಂದ ಇರುತ್ತಾರೋ ಅವರಿಗೆ ಜ್ಞಾನವಾಗುತ್ತದೆ. ನಾವು ಗುರುವಿನ ಮೇಲೆ ಶ್ರದ್ಧೆ ಇರಬೇಕು, ಸದಾಕಾಲ ಅವ್ರ ಮೇಲೆ ಭಕ್ತಿಯನ್ನಿರ್ಬೇಕು. ಅದು ಇದ್ದಿದ್ದಾಗ ಏನಾಗ್ತದಂದ್ರ ನಮಗ ಒಳ್ಳೇದನ್ನುವಂತ ಆಗ್ತದ, ನಮ್ಗೆ ಒಳ್ಳೆ ಗುಣಗಳನ್ನು ಬರ್ತಾವ. ಗುರುವಿನ ಮೇಲೆ ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ ಅಂತ ಹಂಗಿದ್ರೆ ಏನು ಅದು ನಮ್ಗ ಈ ಜೀವನದೊಳಗ ಯಾವುದನ್ನು ನಾವು ಸಾಧಿಸಾಕ ಸಾಧ್ಯ ಇಲ್ಲ. ಇಲ್ಲಿ ಏನಾಗಿತ್ತಂದ್ರ ಇವ ಶಿಷ್ಯ ಗುರುವಿಗೆ ಸ್ನಾನ ಮಾಡಿಸೋದು ಮತ್ತು ಅವರಿಗೆ ಪೂಜೆ ಕಟ್ಟಿ ಮಾಡಿಕೊಡೋದು, ಹೂವು ಪತ್ರಿ ಎಲ್ಲವನ್ನ ಹರಿದಿಡ್ತಿದ್ದ. ಆ ಗುರುಗಳಿಗೆ ಸ್ವಲ್ಪ ಆರೋಗ್ಯ ತಪ್ಪಿತ್ತವ್ರು, ವಯಸ್ಸಾಗಿದ್ದವ್ರಿಗೆ. ಅವಾಗ ಏನಂತಂದ್ರೆ ಒಂದಿನ ಅವರಿಗೆ ಸ್ನಾನ ಮಾಡಿಸಿ ಪೂಜೆ ಎಲ್ಲ ಮಾಡಿಸಿ ಅವ್ರು ಏನು ಮಾಡಿದ್ರಂದ್ರೆ ಬೆಳಗ್ಗೆ 9:30 ಸಮಯ. ಅವಾಗ ಗುರುಗಳಿಗೆ ಹೊರಗೆ ಕುರ್ಚಿ ಹಾಕಿದವು. ಕುರ್ಚಿ ಹಾಕಿಯಪ್ಪ ನೀನು ಕೂಡು, ಭಕ್ತಾದಿಗಳ ಪ್ರಕಾರ ಅವ್ರಿಗೆ ನೀನು ದರ್ಶನ ಕೊಡ್ಕೋತ ಕೂಡು, ನಾನು ನದಿಗೆ ಹೋಗಿ ನಿಮ್ಮ ಬಟ್ಟೆ ತೊಳ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನ ಶಿಷ್ಯ.